ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕುಡಿಯೋ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ಡ್ರಾಮಾ ನಡೆದು ಹೋಗಿದೆ ಹೊಸಪೇಟೆಯಲ್ಲಿ. ಆನಂದ್ ಸಿಂಗ್ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿನ ಘಟಕದ ಬಳಿಯಲ್ಲಿ ನಡೆದಿರುವ ಹೈ ಡ್ರಾಮಾ ಇದು. ಶುದ್ಧ ಕುಡಿಯುವ ನೀರಿನ ಘಟಕದ ಬಳಿಯಲ್ಲಿ ಗಲಾಟೆ ಆಗಿದೆ. ಟ್ಯಾಂಕರ್ಗಳಿಗೆ ನೀರು ಸರಬರಾಜು ವಿಚಾರಕ್ಕೆ ಆದ ಗದ್ದಲ ಇದು. ಆನಂದ್ ಸಿಂಗ್ಗೆ ಸೇರಿದ ಟ್ಯಾಂಕರ್ಗಳು ಈ ಟ್ಯಾಂಕರ್ಗಳಿಗೆ ನೀರು ತುಂಬಿಸುವ ವಿಚಾರಕ್ಕೆ ಸಂಘರ್ಷ ಆಗಿದೆ. ನಡು ರಸ್ತೆಯಲ್ಲೇ ಧರಣಿಗೆ ಕುಳಿತಿದ್ದಾರೆ ಆನಂದ್ ಸಿಂಗ್. ಕುಡಿಯೋ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ತವಾಡ್ಗಿಯ ಶುದ್ಧ ಕುಡಿಯುವ ನೀರಿನ ಘಟಕದ ಬಳಿಯಲ್ಲಿ ಗಲಾಟೆ ನಡೆದು ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ, ನಡು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಆನಂದ್ ಸಿಂಗ್. ಅಲ್ಲಿ ಬಂದ ಅಧಿಕಾರಿಗಳು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ, ಆದ್ರೆ ಮಾತಿಗೆ ಮಾತು ಬೆಳೀತಲೇ ಹೋಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನ್ ಗಲಾಟೆ ಇದು? ಯಾಕೆ ಈ ಮಟ್ಟಿಗೆ, ಅಂದ್ರೆ ಪ್ರತಿಭಟನೆ ಮಾಡೋ ಮಟ್ಟಿಗೆ ಹೋಗಿದ್ ಯಾಕೆ ಅಂತ? ಖಂಡಿತ ಮೇಡಮ್, ಹೊಸಪೇಟೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಆ ಕುಡಿಯೋ ನೀರಿನ ಸಮಸ್ಯೆ ವಿಚಾರವಾಗಿ ಈ ಒಂದಿಷ್ಟು ವಾಟರ್ ಟ್ಯಾಂಕ್ ಗಳಿಂದ ಸಪ್ಲೈ ಅನ್ನ ಮಾಡ್ಲಾಗ್ತದೆ. ನಗರಸಭೆ ವಾಟರ್ ಟ್ಯಾಂಕ್ ಗಳೇನಿದಾವೆ ಅದರಿಂದನೂ ಸಪ್ಲೈ ಮಾಡ್ಲಾಗ್ತದೆ. ಅದರ ಜೊತೆಗೆ ಕೆಲವು ಖಾಸಗಿ ವಾಟರ್ ಟ್ಯಾಂಕ್ ಗಳನ್ನು ಕೂಡ ಅವರು ಲೀಸ್ಗೆ ತಗೊಂಡಿದ್ದಾರೆ. ಅದರ ಜೊತೆಗೆ ಕೆಲವು ರಾಜಕಾರಣಿಗಳಿಲ್ಲ, ಉದಾಹರಣೆಗೆ ಮಾಜಿ ಸಚಿವ ಆನಂದ್ ಸಿಂಗ್ ಅವರು ಮತ್ತೆ ಇನ್ನಿತರು ಕೆಲವು ರಾಜಕಾರಣಿಗಳು ಅವರ ಟ್ಯಾಂಕರ್ನ ಮೂಲಕ ಅವರು ವಾರ್ಡ್ಗಳಿಗೆ ನೀರನ್ನ ಸಪ್ಲೈ ಮಾಡ್ತಾರೆ. ಅದರಲ್ಲಿ ಈ ಮುನ್ಸಿಪಾಲಿಟಿಯಿಂದ ಏನು ಫಿಲ್ಟರ್ ಆಗಿ ಹೋಗ್ತದೆ, ಆ ಫಿಲ್ಟರ್ ಹೌಸ್ ಇಂದ ನೀರನ್ನ ತುಂಬ್ಕೊಂಡು ಹೋಗ್ಬೇಕು. ಇಲ್ಲಿ ಡೀಸೆಲ್ ಅನ್ನ ನಾವು ಕೊಡ್ತೇವೆ, ಟ್ಯಾಕ್ಟ್ರಿ ನಾವು ಕೊಡ್ತೇವೆ, ಡ್ರೈವರ್ ನಮ್ಮವರು. ಆದ್ರೆ ನೀರು ಬಡ ಜನರಿಗೆ ನಾವು ನೀರನ್ನ ಕೊಡಬೇಕು ಅಂದ್ರೆ ಯಾಕೆ ಇಲ್ಲಿ ತಡೆಯಲಾಗ್ತದೆ ಅಂತಕ್ಕಂಥ ಆರೋಪವನ್ನ ಆನಂದ್ ಸಿಂಗ್ ಅವರು ಮತ್ತೆ ಅವರ ಬೆಂಬಲಿಗರು ಮಾಡ್ತಾ ಇರ್ತಕ್ಕಂಥದ್ದು. ಶಾಸಕರ ವರ್ತನ್ ಏನು ಅಂತೇಳಿ ಹೇಳೋದಾದ್ರೆ, ಶಾಸಕರು ಇಲ್ಲ ನಾವು ಯಾವುದೇ ಖಾಸಗಿ ವಾಹನಗಳಿಗೆ ಟ್ಯಾಂಕರ್ ಅನ್ನ ತುಂಬಬೇಡಿ ಅಂತಕ್ಕಂಥ ಮಾತನ್ನ ಹೇಳಿದ್ದೇವೆ ಅಂತೇಳಿ ಶಾಸಕರು ಹೇಳ್ತಾರೆ ಅಂತೇಳಿ ನಗರಸಭೆಯ ಕಮಿಷನರ್ ಹೇಳ್ತಾರೆ. ಕಮಿಷನರ್ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ವಾರ್ಡ್ಗಳಿಗೆ ನಮ್ಮ ಟ್ಯಾಂಕರ್ ಗಳನ್ನ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನ ಆನಂದ್ ಸಿಂಗ್ ಮತ್ತು ಅವರ ಬೆಂಬಲಿಗರು ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ ಮೇಡಮ್, ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಮಾಡಿ ಇಲ್ಲಿ ಸಮಸ್ಯೆ ಇಲ್ಲ ನಾವು ವಾರ್ಡ್ ಯಾವುದೇ ನಾವು ನೀವು ಇಬ್ಬರೇ ಹೋಗೋಣ, ಸಮಸ್ಯೆ ನನ್ನ ತೋರಿಸ್ತೀವಿ. ಹಾಗಾಗಿ ಇಲ್ಲಿ ಕಾನೂನು ಅವೆಲ್ಲ ವಿಚಾರಗಳು ಮಾತಾಡೋದ್ರೆ ನಾನು ಮಾಡ್ತೀನಿ. ನೀರಿನ